ಬದುಕು ಬದುಕೆ ಅಲ್ಲ ನರಕವದು ಜೈ ಜೈ ಭಾರತ ಮಾತಾ ಜೈ ಜೈ ಭಾರತ ಮಾತಾ ಜೈ 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 ಭಾರತ ಮಾತಾ ಜೈ 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 ಭಾರತ ಮಾತಾ ಬಳ್ಳಾರಿಯಲ್ಲಿ ನಿನ್ನೆ ಗುರುಕುಲ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ವಸತಿ ನಿಲಯದ ಸಹಪಾಠಿಗಳಿಗೆ ಅದೇ ನಿಲಯದ ವಿದ್ಯಾರ್ಥಿ 7 ಜನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇದು ಬಳ್ಳಾರಿನಲ್ಲಿ ಗಾಂಜಾ ಮತ್ತು ಡ್ರಗ್ ಅನ್ನ ಸೇವನೆ ಮಾಡಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂತ ಸುದ್ದಿಗಳನ್ನು ಬಳ್ಳಾರಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇವತ್ತು ಹಬ್ಬುತ್ತಾ ಇದೆ. ಗುರುಕುಲ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಅತ್ಯಂತ ಕಳವಳಿಕಾರಿಯಾದಂತಹ ಸಂಗತಿ. ಆ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಡ್ರಗ್ ಸೇವನೆಯನ್ನ ಮಾಡಿ ಈ ಘಟನೆಯನ್ನ ಮಾಡಿದ್ದಾರೆ ಅನ್ನುವಂತ ವಿಷಯವನ್ನ ಸಂಗತಿಯನ್ನ ಯಾರು ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಆ ಸಾವನ್ನಪ್ಪಿರ್ತಕ್ಕಂಥ ವಿದ್ಯಾರ್ಥಿಯ ಪೋಷಕರು ಇವತ್ತು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿರ್ತಕ್ಕಂಥ ವಿಷಯ ಬಂದಿದೆ. ಅಂದ್ರೆ ಇವತ್ತು ಶಾಲೆಯಲ್ಲೂ ಕೂಡ ಡ್ರಗ್ ಮತ್ತು ಮಾದಕ ವಸ್ತುಗಳ ಪೂರೈಕೆ ಆಗ್ತಾ ಇದೆ. ಹಾಗಾದ್ರೆ ಡ್ರಗ್ ಮತ್ತು ಮಾದಕ ವಸ್ತುಗಳು ಇಷ್ಟು ಹೇರಳವಾಗಿ ಹೇಗೆ ಕಾಲೇಜ್ ಕ್ಯಾಂಪಸ್ ಮತ್ತು ಶಾಲೆಯ ಆವರಣದೊಳಗಡೆ ಹೋಗ್ತಾ ಇದೆ ಅನ್ನುವಂತ ಒಂದು ಆಶ್ಚರ್ಯಕರ ಸಂಗತಿ ಇವತ್ತು ಬಳ್ಳಾರಿಯಲ್ಲಿ ಆಗ್ತಾ ಇದೆ. ಆದ್ರೆ ಗುರುಕುಲ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ನಿಲಯವನ್ನ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ನಮಗೆ ಬರ್ತಾ ಇದೆ. ಆ ಶಾಲೆಯ ವಸತಿ ನಿಲಯ ಅನಧಿಕೃತವಾಗಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಷಯ ಕೂಡ ಇಲ್ಲಿ ಬರ್ತಾ ಇದೆ. ಆ ಶಾಲೆಯಲ್ಲಿರ್ತಕ್ಕಂಥ ಯಾರು ನಿಲಯ ಪಾಲಕರಿದ್ದಾರೆ, ಅಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ, ಅಲ್ಲಿರ್ತಕ್ಕಂಥ ಪುರುಷ ಸಿಬ್ಬಂದಿ ಅಲ್ಲಿ ಯಾವ ಪುರುಷ ಸಿಬ್ಬಂದಿಯೂ ಕೂಡ ಅಲ್ಲಿರ್ತಕ್ಕಂಥ ವಸತಿ ನಿಲಯಕ್ಕೆ ನೇಮಕ ಆಗಿಲ್ಲ. ಆ ಶಾಲೆಯಲ್ಲಿ ಅನೇಕ ಬಾರಿ ವಿದ್ಯಾರ್ಥಿಗಳ ಮೇಲೆ ಆ ವಿದ್ಯಾರ್ಥಿ ಡ್ರಗ್ ಅನ್ನು ಸೇವನೆ ಮಾಡಿ ಕಿರುಕುಳ ಕೊಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಬರ್ತಾ ಇದೆ. ಆದ್ರೆ ಬಳ್ಳಾರಿಯ ಜಿಲ್ಲಾಡಳಿತ ಈ ರೀತಿಯ ಘಟನೆಗಳು ಮೊದಲಿಂದಲೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಸ್ಕೂಲಲ್ಲಿ ಆದಂತ ಸಂದರ್ಭದಲ್ಲೂ ಕೂಡ ಯಾಕೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಹಾಗಾದ್ರೆ ಬಳ್ಳಾರಿಯಲ್ಲಿ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ವೈಫಲ್ಯದಿಂದ ಈ ರೀತಿಯ ಘಟನೆಗಳು ನಡೀತಾ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳನ್ನು ಬರ್ತಾ ಇದೆ. ಕೂಡಲೇ ಗುರುಕುಲ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾರು ವಿದ್ಯಾರ್ಥಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಯಾರು ಸಾವನ್ನಪ್ಪಿದ್ದಾರೆ, ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂತ ಆಗ್ರಹವನ್ನು ಎಬಿವಿಪಿಯಿಂದ ಮಾಡ್ತಾ ಇದ್ವಿ. ಅದರ ಜೊತೆಗೆ ಆ ಶಾಲೆಯ ಮಾನ್ಯತೆಯನ್ನ ಸರ್ಕಾರ ರದ್ದು ಮಾಡಬೇಕು ಅಂತೇಳಿ ಎಬಿವಿಪಿ ಈ ಒಂದು ಹೋರಾಟದ ಮೂಲಕ ಆಗ್ರಹವನ್ನ ಮಾಡ್ತಾ ಇದೆ. ಆ ವಿದ್ಯಾರ್ಥಿ ಮೊದಲಿಂದಾನು ಆ ರೀತಿಯ ಮಾದಕ ವಸ್ತು ಅಥವಾ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಾರೆ. ಯಾರು ಎಲ್ಲಾ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂತ ವಿಷಯವನ್ನ ಆ ವಿದ್ಯಾರ್ಥಿ ಹೇಳ್ತಾ ಇದ್ದ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಂದ್ರೆ 9 ಜನ ವಿದ್ಯಾರ್ಥಿಗಳಿಗೆ ಆ ರೀತಿಯ ಮಾರಣಾಂತಿಕ ಹಲ್ಲೆ ಮಾಡಬೇಕು ಅಂದ್ರೆ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಧೈರ್ಯ ಬರೋದಿಲ್ಲ. ಮಾದಕ ವಸ್ತುವನ್ನ ಸೇವನೆ ಮಾಡಿ ಅಥವಾ ಡ್ರಗ್ ಅನ್ನ ಸೇವನೆ ಮಾಡಿ ಈ ರೀತಿ ಘಟನೆ ಅಥವಾ ಮಾರಣಾಂತಿಕ ಹಲ್ಲೆ ಮಾಡಿರಬಹುದು ಅನ್ನುವಂತ ವಿಷಯವನ್ನ ಆ ಪೋಷಕರು ಹೇಳ್ತಾ ಇದ್ದಾರೆ. ಈ ರೀತಿ ವಿಷಯ ಆದಂತ ಸಂದರ್ಭದಲ್ಲಿ ಇದನ್ನ ನಿಯಂತ್ರಣ ಮಾಡುವಲ್ಲಿ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅನ್ನುವಂತ ವಿಷಯವನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ಘಟಕ ನಗರ ವತಿಯಿಂದ ಇವತ್ತು ಗುರುಕುಲ ಶಾಲೆಯಲ್ಲಿ ನಿನ್ನೆ ನಡೆದ ಘಟನೆಯನ್ನು ಒಂದು ವಿದ್ಯಾರ್ಥಿ ಹತ್ಯೆ ಆಗಿದ್ದಾನೆ. ಮಿಕ್ಕಿದ 7 ಜನಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬಳ್ಳಾರಿಯಲ್ಲಿ ಡ್ರಗ್ಸ್ ಆಗಿದ್ದು ಮತ್ತು ಗಾಂಜಾ ಆಗಿರ್ಬೋದು ಅದರ ಆದಾಯ ಬಹಳಷ್ಟು ಆಗಿದೆ. ಅದರಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಹೆಂಗ ಅದನ್ನು ಪತ್ತೆ ಹಚ್ಚಬೇಕಂತ ಹೇಳಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಅದು ಬೇರೆ ಸ್ಕೂಲ್ಗಳಲ್ಲಿ ಹರಡದಂತೆ ಮಿಕ್ಕಿದ ಸ್ಕೂಲ್ಗಳಲ್ಲಿ ಏನು ಈ ಗಾಂಜಾ ಮತ್ತು ಹುಡುಗರು ಪೆನ್ ಬುಕ್ ಇರೋ ಟೈಮಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಹಿಡ್ಕೊಂಡು ತಿರ್ತಿದಾರಲ್ಲ, ಎಲ್ಲ ಶಾಲೆಗಳು ಮತ್ತೆ ಅವರು ತನಿಖೆ ನಡೀಬೇಕು. ಗುರುಕುಲ ಶಾಲೆಯಲ್ಲಿ ಏನಿದೆ ಶಾಲೆಯ ಹಾಸ್ಟೆಲ್ ಆಗಿರ್ಬೋದು, ಸ್ಕೂಲ್ ರದ್ದಾಗಬೇಕು. ರದ್ದಾಗಿ ಅಲ್ಲಿರೋ ಸತ್ತಿದ ಹುಡುಗ ನ್ಯಾಯ ಸಿಗಬೇಕು. ಮತ್ತೆ ಮಿಕ್ಕಿದ 7 ಜನಕ್ಕಾಗಿರ್ಬೋದು ಅವರಿಗೆ ನ್ಯಾಯ ಒದಗಿಸಿ ಮಿಕ್ಕಿದ ಬೇರೆ ಸ್ಕೂಲ್ಗಳಲ್ಲೇ ಎಲ್ಲೆಲ್ಲಿ ಡ್ರಗ್ಸ್ ಇದೆ, ಬಳ್ಳಾರಿಯಲ್ಲಿ ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಅವಳನ್ನು ತಕ್ಷಣ ನಿಲ್ಲಿಸಬೇಕು. ಅದರ ತನಿಖೆ ಮಾಡಲೇಬೇಕಂತೇಳಿ ನಾವು ಬಳ್ಳಾರಿ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಬಳ್ಳಾರಿ ಸರ್ಕಾರ ಹೌದು ಮತ್ತು ಪೊಲೀಸ್ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ಕೊತಿದ್ದೀವಿ.